ಆಧ್ಯಾತ್ಮದ ದರ್ಶನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಷಯನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ನಾವು ಜೀವನದಲ್ಲಿ ಒಳ್ಳೆಯವ್ರನ್ನ ನೋಡ್ತಾ ಇರ್ತೀವಿ, ಅದೇ ರೀತಿಯಲ್ಲಿ ಕೆಟ್ಟವ್ರನ್ನ ನೋಡ್ತಾ ಇರ್ತೀವಿ. ಇಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಬಂದಾಗ ಕೆಲವೊಂದು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ಅನಿಸಿಕೆಗೆ ಅಥವಾ ನಮಗೆ ಹೇಗೆ ಬೇಕೋ ಹಾಗೆ ಕೆಲವರು ನಡ್ಕೊಳ್ದೇ ಇದ್ದಾಗ ನಾವು ಅವ್ರನ್ನ ಕೆಟ್ಟವರು ಅಂತ ಹೇಳಿಬಿಡ್ತೀವಿ. ಆದರೆ ಅವ್ರು ನಿಜವಾಗ್ಲೂ ಕೆಟ್ಟವರ, ಅವರ ಸಂದರ್ಭ ಸಮಯ ಯಾವ ಥರ ಇತ್ತು ಅನ್ನೋದನ್ನು ನಾವು ಒಂದು ಆಲೋಚಿಸಬೇಕು. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದು ಖಂಡಿತ ಎರಡೂ ಇದ್ದೇ ಇರುತ್ತೆ. ಒಳ್ಳೆಯವರಿದ್ಮೇಲೆ ಕೆಟ್ಟವ್ರು ಇರಲೇಬೇಕು, ಆಗಲೇ ಅಲ್ವಾ ಸಮತೋಲನ. ಹಾಗಿರಬೇಕಾದ್ರೆ ನಾವು ಯಾವ ಗುಂಪಿಗೆ ಸೇರ್ತೀವಿ? ಒಳ್ಳೆಯವರ ಕೆಟ್ಟವರ ಅಂತ ಹೇಳ್ಬಿಟ್ಟು. ಯಾಕೆಂತ ಹೇಳಿದ್ರೆ ಮನುಷ್ಯ ಅಂತ ಹೇಳಿದ್ರೆ, ನಾವು ತಿಳ್ಕೊಂಡಿರೋ ರೀತಿಯಲ್ಲಿ ರಾಮ ಸೀತಾ ಕಾಲದಲ್ಲಿ ಸುಮಾರು ಜನ ಒಳ್ಳೆಯವರು ಇರ್ತಿದ್ರು. ಎಲ್ಲೋ ನಾವು ಬೆರಳೆಣಿಕೆಯಷ್ಟು ಕೆಟ್ಟವ್ರನ್ನ ಹುಡುಕಬೇಕಾಗಿತ್ತು ಅಷ್ಟೇ. ಆದರೆ ಈ ಕಾಲದಲ್ಲಿ ನಾವು ಒಳ್ಳೆಯವ್ರನ್ನ ಬೆರಳೆಣಿಕೆಯಲ್ಲಿ ಹುಡುಕಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ. ಇನ್ನು ನಾನು ಮೊದಲೇ ಹೇಳ್ದಾಗೆ ಒಳ್ಳೆಯವರು ಕೆಟ್ಟವರು ಅಂತ ಬಂದಾಗ ಸ್ನೇಹಿತರೆ, ನಾವು ಬಹಳಷ್ಟು ಬೇಗ ನಿರ್ಧಾರಕ್ಕೆ ಬಂದುಬಿಡ್ತೀವಿ. ಒಬ್ಬ ಮನುಷ್ಯನ ಪರಿಸ್ಥಿತಿ, ಅವರ ಒಂದು ಸಂದರ್ಭನ ನಾವು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಉದಾಹರಣೆಗೆ, ಯಾರನ್ನೋ ನಾವು ನಮ್ಗೆ ಗೊತ್ತಿರೋರಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಮ್ಮ ಸಂಬಂಧಿಕರಾಗಿರ್ಬೋದು, ಅವರಲ್ಲಿ ನಾವು ಯಾವುದನ್ನ ಒಂದು ಸಹಾಯನ ಬೇಡ್ಕೊಳ್ತೀವಿ. ಆ ಕ್ಷಣಕ್ಕೆ ಅವರು ಸಹಾಯ ಮಾಡದೇ ಇರೋಂಥ ಪರಿಸ್ಥಿತಿಯಲ್ಲಿ ಇದ್ದರೆ ನಾವು ಅದನ್ನು ಏನಂತ ತೊಗೊಳ್ತೀವಿ ಅಂದರೆ, ಅವರ ಒಂದು ಸಂದರ್ಭನ ಅರ್ಥ ಮಾಡ್ಕೊಳ್ದೆ ಅವ್ರು ಕೆಟ್ಟವರು ಅಂತ ನಿರ್ಧಾರಕ್ಕೆ ಬಂದುಬಿಡ್ತೀವಿ. ಅದನ್ನು ಅವ್ರ ಜಾಗದಲ್ಲಿ ನಾವು ಕೂತು ಯೋಚನೆ ಮಾಡಿದಾಗ ಅವರು ಒಳ್ಳೆಯವರ, ಅವರು ಕೆಟ್ಟವರ, ಯಾವ ಪರಿಸ್ಥಿತಿಯಲ್ಲಿ ಅವ್ರು ನಮ್ಗೆ ಸಹಾಯಕ್ಕೆ ಬರಲಿಲ್ಲ ಅಥವಾ ಅವ್ರು ಏನೇ ಒಂದು ಕೆಲಸ ಮಾಡಿರ್ಬೋದು, ಅದು ಯಾವ ಸಂದರ್ಭ ಇತ್ತು ಅನ್ನೋದನ್ನು ನಾವು ಯೋಚನೆ ಮಾಡಿದಾಗ ಅಲ್ಲಿ ಒಳ್ಳೆಯವರು ಕೆಟ್ಟವರು ಅನ್ನೋ ಒಂದು ಪರಿಸ್ಥಿತಿನ ಬರೋದೇ ಇಲ್ಲ. ಇನ್ನೊಬ್ಬ ವ್ಯಕ್ತಿನ ದೂಷಿಸೋದು ಬಹಳನೇ ಸುಲಭ. ಆದರೆ ನಮ್ಮನ್ನೇ ಯಾರಾದರೂ ಆ ರೀತಿ ದೂಷಿಸಿದಾಗ ಅದು ಹೇಗೆ ನೋವಾಗುತ್ತಲ್ಲ, ಅದೇ ರೀತಿಯಲ್ಲಿ ಆ ಮನುಷ್ಯನ ನಾವು ಆ ಪರಿಸ್ಥಿತಿನ ಯೋಚನೆ ಮಾಡಿದಾಗ ಖಂಡಿತ ಸಂಬಂಧಗಳು ಹಾಳಾಗೋದಿಲ್ಲ. ಇನ್ನು ಎರಡನೇ ವಿಷಯ ನಾನು ಹೇಳಿದೆ, ಪ್ರಪಂಚದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ ಅಂತ. ಖಂಡಿತ ಮನುಷ್ಯ ಸದಾ ಒಳ್ಳೆಯವರಾಗೇ ಇರೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಕೆಲವೊಂದು ಸರಿ ಕೆಟ್ಟವರಾಗಲೇಬೇಕಾಗತ್ತೆ, ನಿಷ್ಠುರವಾಗಲೇಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಕೆಲವೊಂದು ಸಂದರ್ಭಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಆ ಪರಿಸ್ಥಿತಿಲಿ ಅವ್ರು ಏನೂ ಮಾಡೋಕ್ಕಾಗ್ತಿರಲ್ಲ ಅಂತ ಗೊತ್ತಿದ್ದು ಕೂಡ ಅವರು ಒಳ್ಳೆಯವರಾಗೋ ಪ್ರಯತ್ನ ಮಾಡೋಕ್ಕೆ ಆಗೋದಿಲ್ಲ. ಆಗ ಇನ್ನೊಬ್ಬರ ಕಣ್ಣಿಗೆ ಅವ್ರು ಕೆಟ್ಟವರಾಗೆ ಕಾಣ್ತಾರೆ. ನಾವೀಗ ಯಾರೋ ಒಬ್ಬ ಕುಡುಕ ಬಂದು ನನಗೆ ಕುಡಿಯೋದಕ್ಕೆ ದುಡ್ಡು ಕೊಡಿ ಅಂತ ಹೇಳಿದಾಗ ಅಲ್ಲಿ ಒಂದು ಸಂದರ್ಭನ ನಾವು ಯೋಚನೆ ಮಾಡಬೇಕಾಗತ್ತೆ. ನಾವು ದುಡ್ಡು ಕೊಡ್ಬೋದು, ಆದರೆ ಯಾತಕ್ಕೋಸ್ಕರ ಕೇಳ್ತಾ ಇದ್ದಾರೆ? ಆ ದುಡ್ಡು ಒಳ್ಳೆಯದಕ್ಕೆ ಅಲ್ವಾ? ಅದನ್ನೇ ಯೋಚನೆ ಮಾಡಿದಾಗ ಆಗ ನಾವು ಕೆಟ್ಟವರೇ ಆಗ್ತೀವಿ. ಅವರು ಒಳ್ಳೆಯದಕ್ಕೆ ಕೇಳಿದ್ರೆ ಖಂಡಿತ ದುಡ್ಡು ಕೊಡೋಣ, ಆದರೆ ಅವ್ರು ಕೆಟ್ಟದಕ್ಕೆ ಕೇಳ್ತಾ ಇರೋದನ್ನ ನಾವು ದುಡ್ಡು ಕೊಡಲ್ಲ. ಆಗ ಅವ್ರ ಕಣ್ಣಿಗೆ ನಾವು ಕೆಟ್ಟವರಾಗೇ ಇರ್ತೀವಿ. ಇದು ಪ್ರಪಂಚ. ಸೊ ಒಳ್ಳೆಯವರು ಕೆಟ್ಟವರು ಅನ್ನೋದನ್ನು ನಾವು ವಿಭಜಿಸ್ತೀರ ಮನುಷ್ಯರ ಥರ ನಡ್ಕೊಂಡ್ರೆ ಬಹಳನೇ ಒಳ್ಳೆಯದು. ಹೀಗೆ ನಾವು ಜೀವನದಲ್ಲಿ ಎಲ್ಲವನ್ನು ಅರ್ಥ ಮಾಡ್ಕೊಂಡು ನಡೆದಾಗ ಖಂಡಿತ ಸಮಾಜದಲ್ಲಿ ಒಳ್ಳೆತನ ಕೆಟ್ಟತನ ಅನ್ನೋದು ಬರೋದೇ ಇಲ್ಲ. ಮನುಷ್ಯನಾಗಿ ನಡ್ಕೊತಾರೆ. ಅದು ಒಂದೇ ಅಲ್ಲ, ನಮ್ಮಲ್ಲಿ ಏನು ಪಾಪಗಳು ಮುಂದುವರಿತಾ ಹೋಗ್ತಾ ಇದೆಯೋ ಅದೆಲ್ಲ ಕಾಲಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಆ ಒಂದು ಕಾಲ ಬರಲಿ ಅಂತ ಬೇಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವ. ವಂದನೆಗಳು.